ನಮಸ್ಕಾರ ವೀಕ್ಷಕರೇ, ಇವತ್ತು ಖಗೋಳದಲ್ಲಿ ಒಂದು ದೊಡ್ಡ ವಿಸ್ಮಯಕ್ಕೆ ಖಗೋಳ ವಿಜ್ಞಾನ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಸೂರ್ಯ ಕಂಕಣ ಗ್ರಹಣ ಇವತ್ತು ಸಂಜೆ 3:30ಯಿಂದ ಸುಮಾರು ರಾತ್ರಿ 8 ಗಂಟೆವರೆಗೂ ನಡೀತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವೀಗ ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಮೌಢ್ಯ ವಿರೋಧಿ ಒಕ್ಕೂಟದಿಂದಾಗಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ಈ ಒಂದು ಗ್ರಹಣ ಅನ್ನುವಂಥದ್ದು ಖಗೋಳದಲ್ಲಿ ಆಗುವಂಥ ವಿಸ್ಮಯ. ಇದು ವೈಜ್ಞಾನಿಕವಾಗಿ ನಡೆಯುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಮೌಢ್ಯಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದನ್ನು ಸಾರೋದಕ್ಕೋಸ್ಕರ ಮೌಢ್ಯ ವಿರೋಧಿ ಒಕ್ಕೂಟದಿಂದ ಸಾಕಷ್ಟು ತಿನಿಸುಗಳನ್ನು ಇಟ್ಟು ಆ ತಿನಿಸುಗಳನ್ನು ತಿನ್ನುವ ಮುಖಾಂತರ ಮೌಢ್ಯ ವಿರೋಧಿಯಾಗಿ ವಿಜ್ಞಾನಕ್ಕೆ ಜಯವಾಗಲಿ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಈ ಒಂದು ಕಂಕಣ ಸೂರ್ಯ ಗ್ರಹಣ 3 ಗಂಟೆಗೆ ನಂತರ ಶುರುವಾಗುತ್ತೆ. ಇದು ಭಾರತದಲ್ಲಿ ಕಾಣಿಸದೇ ಇರೋ ಕಾರಣ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳಾಗಲ್ಲ ಅಂತೇಳಿ ಕೆಲವು ಏನು ಜ್ಯೋತಿಷಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೂ ಕೆಲವರು ಈ ಗ್ರಹಣದ ಸಮಯದಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನು ಆಚರಿಸ್ತಾರೆ. ಹೀಗಾಗಿ ಇದು ಆಚರಿಸಬಾರ್ದು ಅಂತೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಿಜ್ಞಾನವನ್ನು ಎಲ್ರಿಗೂ ಪ್ರಚುರಪಡಿಸುವ ಸಲುವಾಗಿ ಈ ಒಂದು ಆಚರಣೆಯನ್ನು ಮೌಢ್ಯ ವಿರೋಧಿ ಒಕ್ಕೂಟ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಂಬಿಕೆ ಅನ್ನೋದು ಬೇರೆ, ಮೂಢನಂಬಿಕೆ ಅನ್ನೋದು ಬೇರೆ. ನಂಬಿಕೆಯನ್ನು ಈಗ ಮೂಢನಂಬಿಕೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಜ್ಯೋತಿಷಿಗಳು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೈಂಟಿಫಿಕ್ಕಾಗಿ ವಿಜ್ಞಾನದ ಪರವಾಗಿ ಯಾವುದು ಕೂಡ ಹೇಳ್ತಾ ಇಲ್ಲ. ಹೊರಗಡೆ ಬರಬೇಡಿ, ಊಟ ಮಾಡಬೇಡಿ, ನಿದ್ದೆ ಮಾಡಬೇಡಿ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೇಳ್ತಾರೆ ಏನಂತ ಹೇಳಿದ್ರೆ, ಗರ್ಭಿಣಿ ಹೆಣ್ಮಕ್ಳು ಅವರು ಯಾವುದೇ ಕಾರಣಕ್ಕೂ 4 ಗೋಡೆ ಮಧ್ಯ ಮಾತ್ರ ಇರಬೇಕು, ಅದು ಬಿಟ್ಟು ಬರಬಾರ್ದು ಅಂತ ಹೇಳ್ತಾರೆ. ಆ ಗರ್ಭಿಣಿ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಅಡ್ವಾನ್ಸ್ ಅಂತ ಹೇಳಿದ್ರೆ ಅವರು ಡಾಕ್ಟ್ರ್ ಮರೆ ಹೋಗ್ಬೇಕಾಗಿ ಬರುತ್ತೆ, ಆಸ್ಪತ್ರೆ ಹೋಗ್ಬೇಕು ಬರುತ್ತೆ. ಇವ್ರ ಮಾತುಗಳು ಕೇಳಿಕೊಂಡು ಇವ್ರ ಮನೆಯಲ್ಲೇ ಇದ್ದರೆ ಅವ್ರಿಗೆ ಅಕಾಲ ಮರಣ ಆಗುತ್ತೆ, ಆ ಹುಡುಗ ಆಗುತ್ತೆ, ತಾಯಿ ಹೊಟ್ಟೆನ ಮಗುಗೂ ಆಗುತ್ತೆ. ಆಮೇಲೆ ಉದಾಹರಣೆಗೆ ಇವತ್ತು ನನಗೆ ಇಂಟರ್ವ್ಯೂ ಇದೆ ಅಂತ ಇಟ್ಕೊಳ್ಳಿ, ಜ್ಯೋತಿಷಿ ಮಾತು ಕೇಳ್ಕೊಂಡು ನಾನು ಇಂಟರ್ವ್ಯೂ ಹೋಗದಿದ್ರೆ ನನಗೆ ನೌಕರಿ ಹೋಗುತ್ತೆ. ಇವತ್ತು ಎಕ್ಸಾಮ್ ಇದೆ ನನಗೆ, ಎಕ್ಸಾಮ್ ಇವ್ರ ಮಾತು ಕೇಳ್ಕೊಂಡು ನಾನು ಎಕ್ಸಾಮ್ ಹೋಗ್ದೆ ಮನೆಗೆ ಕೂತ್ಕೊಂಡ್ರೆ ಫೇಲ್ ಆಗ್ತೀನಿ. ನನ್ನ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಇದೆ, ನಾನು ಕೋರ್ಟ್ಗೆ ಹೋಗೋದ್ರೆ ವಾರಂಟ್ ಬರುತ್ತೆ ನನಗೆ. ಇದೆಲ್ಲ ತಪ್ಪು. ಇದನ್ನು ಮಾಡಬೇಡಿ, ನೋಡಬೇಡಿ ಅಂತ ಹೇಳೋಕ್ಕೆ ಯಾರಿದ್ದಾರೆ? ವಿಜ್ಞಾನಿಗಳು, ಆಸ್ಟ್ರೋನರ್ಸ್ ಇದ್ದಾರೆ. ಅವ್ರು ಹೇಳಿದ್ರೆ ನಾವು ಕೇಳ್ತೀವಿ. ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲೋ ಏನೇನೋ ಆಗುತ್ತಲ್ಲ, ಎಲ್ಲೋ ರಷ್ಯಾ ವಾರ ಆಗುತ್ತೆ, ಇದರಿಂದ ಆಯಿತು, ಎಲ್ಲೋ ಬಿರುಗಾಳ ಆಯಿತು, ಇದರಿಂದ ಆಯಿತು, ಎಲ್ಲ ಬರೀ ಊಹೆ ಪೋಹೆ ಮಾತ್ರ ಹೇಳ್ತಾರೆ. ಅದನ್ನು ಬಿಡಬೇಕು. ಅವರು ಬಿಟ್ಟು ವಿಜ್ಞಾನದ ಪರವಾಗಿ ಏನಾಗುತ್ತೋ ಅದನ್ನು ಮಾತ್ರ ಹೇಳ್ಬೇಕಂದ್ಬಿಟ್ಟು ನಾನು ಕಳೆದ 20 ವರ್ಷಗಳು ಅದನ್ನು ಮಾಡ್ತಾಯಿದ್ದೀನಿ. ನಮಗೊಂದು ಕೂಡ ಜಯ ಕೂಡ ಸಿಕ್ಕಿದೆ ನಮಗೆ. ಯಾಕೆಂದರೆ ಸುಮಾರು ಜನ ಬಂದಿದ್ದಾರೆ, 100 ಜನ ಬಂದಿದ್ದಾರೆ. ಇದನ್ನು ಮುಂದುವರಿಸ್ತೀನಿ ಸರ್. ನಾನು ಈ ದೇಶದಲ್ಲಿ ಇರುವಷ್ಟು ಮೂಢನಂಬಿಕೆ ಜಗತ್ತಿನ ಯಾವ ಭಾಗದಲ್ಲಿಯೂ ಬಹುಶಃ ಇರಲಿಕ್ಕಿಲ್ಲ. ಅಷ್ಟು ಸೂರ್ಯ, ಚಂದ್ರ, ತಾರೆ ಎಲ್ಲವನ್ನು ನೋಡಿ ಹೆದರುವಂಥ ಮತ್ತು ಎಲ್ಲವನ್ನು ನೋಡಿ ಅಪಶಕುನ ಅಂತ ಭಾವಿಸುವಂಥ ಸಂದರ್ಭ ಇರೋದರಿಂದ ಅದನ್ನು ಈ ವಿಜ್ಞಾನ ನಮ್ಮ ನಡಿಗೆ ವಿಜ್ಞಾನದ ಕಡೆ ಹೋಗಬೇಕು. ಜನ ವೈಚಾರಿಕವಾಗಿ ಆಲೋಚನೆ ಮಾಡಬೇಕು. ಇವತ್ತೇನು ನಿನ್ನೆ ಶಿವರಾತ್ರಿ ನಡೀತು. ಶಿವರಾತ್ರಿ ಅಂದರೆ ಯಾರಿಗೆ ಹಬ್ಬ ಅಂದರೆ ಪೂಜಾರಿಗಳಿಗೆ ಹಬ್ಬ. ಈ ರೀತಿಯಾಗಿ ಹಬ್ಬಗಳನ್ನು ಆಚರಿಸ್ಕೊಳ್ತಾ ಜನಗಳನ್ನು ಕತ್ತಲೆಯ ಅಂಧಕಾರದಲ್ಲೇ ಇಡ್ತಾ ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ. ಆಕಾಶದಲ್ಲಿ ಏನೇನು ನಡಿಬೇಕೋ ಅದು ನಡೀತಾ ಇರುತ್ತೆ. ಚಂದ್ರ ಸೂರ್ಯರು ತಮ್ಮ ಕೆಲಸ ಮಾಡ್ತಾರೆ. ಚಂದ್ರಗ್ರಹಣ, ಸೂರ್ಯಗ್ರಹಣ ಎಲ್ಲದಕ್ಕೂ ಒಂದು ಅರ್ಥ ಇದೆ. ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನೀವು ಯಾರೂ ಹೆದರಬಾರ್ದು, ಏನೂ ಆಗಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ನಮ್ಮ ಸಮಿತಿಯವರು. ಮೂಢನಂಬಿಕೆ ವಿರೋಧಿ ಸಮಿತಿ ಇದು ಬಹಳ ಕಡಿಮೆ ಜನ, ಲಕ್ಷಾಂತರ ಜನಗಳು ಸೇರಬೇಕಾದಂಥ ಒಂದು ಸಂದರ್ಭ ಬರಬೇಕಾಗತ್ತೆ. ಆಗ ಮಾತ್ರ ಈ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಜನಗಳು ಎಚ್ಚೆತ್ಕೊಳ್ಳಿ. ಅದರಲ್ಲೂ ಮಹಿಳೆಯರು, ಪುರುಷರು ಕೂಡ ಅಂಧಕಾರದಲ್ಲೇ ಇದ್ದಾರೆ ಇನ್ನು. ಆದ್ರಿಂದ ಇವತ್ತು ದೇವಸ್ಥಾನಗಳು ಹೆಚ್ಚುತ್ತಾ ಇದ್ದಾವೆ. ಎಲ್ಲೆಲ್ಲಿ ನೋಡಿದ್ರು ಧರ್ಮದ ಹೆಸರಿನಲ್ಲಿ ರಕ್ತ ಬೇಡ್ತಾ ಇದೆ. ಧರ್ಮ, ದೇವರು ಎಲ್ಲವೂ ವ್ಯಾಪಾರ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಇದು ಆಗಬಾರ್ದು, ಎಲ್ಲವೂ ಒಳ್ಳೆಯದಾಗಬೇಕು ಅನ್ನೋ ಭಾವನೆಯಿಂದ ಇದನ್ನು ಏರ್ಪಾಡು ಮಾಡಿದ್ದೀವಿ. ಸೂರ್ಯಗ್ರಹಣ ಅನ್ನುವಂಥದ್ದು ವಿಜ್ಞಾನ ಖಗೋಳದಲ್ಲಿ ನಡೆಯುವಂಥ ವಿಸ್ಮಯ. ಇದು ವಿಜ್ಞಾನವೇ ಆಗಿರಬೇಕು ಹೊರತು ಯಾವುದೇ ಅಂಧ ಆಚರಣೆಗಳಿಗೆ ಎಡೆ ಮಾಡಿಕೊಡ್ಬಾರ್ದು. ಮತ್ತು ನಂಬಿಕೆಗಳಿರಬೇಕು, ಮೂಢನಂಬಿಕೆಗಳು ಇರಬಾರ್ದು ಅನ್ನೋ ಮಾತನ್ನು ಮೂಢನಂಬಿಕೆಗಳ ಒಕ್ಕೂಟ ಏನು ವಿರೋಧಿ ಒಕ್ಕೂಟ ಇದೆ ಇದು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ. ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.